ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ವಂದೇ ಭಾರತ್ ರೈಲು ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಮೋದಿ ಚಾಲನೆ. ಬಳಿಕ ಸಿಎಂ ಡಿಸಿಎಂ ಜೊತೆ ಮೆಟ್ರೋನಲ್ಲಿ ಸಂಚಾರ, ವಿದ್ಯಾರ್ಥಿಗಳ ಜೊತೆ ಸಂವಾದ. 3ನೇ ಹಂತದ ಆರೆಂಜ್ ಲೈನ್ಗೂ ಶಂಕುಸ್ಥಾಪನೆ ನೆರವೇರಿಸಿದ ನಮೋ. ಮೆಟ್ರೋ ಯೋಜನೆಗೆ ರಾಜ್ಯ ಸರ್ಕಾರವೇ ಹೆಚ್ಚು ವ್ಯಯಿಸುತ್ತೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜಂಟಿ ಕಾರ್ಯಕ್ರಮ. ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಎದುರಲ್ಲೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬಿಜೆಪಿಯವರು ಯಾರು ಏನೂ ಮಾಡಿಲ್ಲ. ಯಾವ ಎಂಪಿಯೂ 10 ರೂಪಾಯಿ ಕೊಡಿಸೋಕೆ ಸಹಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕವನ್ನ ನಿರ್ಲಕ್ಷಿಸಿದೆ. ಆದರೆ ಪ್ರಧಾನಿ ಮೇಲಿನ ಗೌರವಕ್ಕೆ ನಾವು ಉದ್ಘಾಟನೆಗೆ ಮನವಿ ಮಾಡಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್. ಧರ್ಮಸ್ಥಳಕ್ಕೆ ಅವಹೇಳನ ಮಾಡಲಾಗ್ತಾ ಇದೆ. ಏನು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ? ಎಸ್ಐಟಿ ಅವರು ಹುಡುಕ್ತಾ ಇದ್ರು, ಏನೂ ಸಿಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಹಿರಿಯ ಕಾಂಗ್ರೆಸ್ ನಾಯಕ ಜನಾರ್ದನ ಪೂಜಾರಿ ಆಕ್ರೋಶ. ಮಂಗಳೂರಲ್ಲಿ ಕೋಟಿ ವಂಚಿಸಿದಾತನಿಗಿತ್ತು ಕೋಟಿ ನಾಡಿನ ನಂಟು. 10 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಠಿಕಾಣಿ ಹೂಡಿದ್ದ ರೋಹನ್ ಸಲ್ಡಾನಾ ಆವತ್ತು ಖೋಟಾ ನೋಟು ದಂಧೆಯಲ್ಲಿ ತಾನೇ ವಂಚನೆಗೊಳಗಾಗಿದ್ದ ಇವತ್ತಿನ ಶತಕೋಟಿ ವಂಚಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.